ಭತ್ತದ ದರ ಕುಸಿತದಿಂದಾಗಿ ರೈತರು ಆರ್ಥಿಕ ಸಂಕಷ್ಟಕ್ಕೀಡಾಗಿದ್ದು ಕೂಡಲೇ ಸರ್ಕಾರ ಭತ್ತ ಖರೀದಿ ಕೇಂದ್ರವನ್ನು ತೆರೆಯಬೇಕೆಂದು ಜಿಲ್ಲಾ ರೈತರ ಒಕ್ಕೂಟದ ಮುಖಂಡ ಕೊಳೇನಹಳ್ಳಿ ಸತೀಶ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾಧಿಕಾರಿಗಳು ಟಾಸ್ಕ್ ಫೋರ್ಸ್ ಸಭೆ ನಡೆಸಿ 12 ದಿನಗಳಾದರೂ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ. ರೈತರು ಕೇಳಿದರೆ ಸಿಬ್ಬಂದಿ ಕೊರತೆ, ಸಾಫ್ಟ್ವೇರ್ ಅಭಿವೃದ್ಧಿಯಾಗಿಲ್ಲ ಎಂಬ ನೆಪ ಹೇಳ್ತಿದ್ದಾರೆ. ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 31ರವರೆಗೆ ಒಟ್ಟು 45 ದಿನಗಳ ಕಾಲ ನೋಂದಣಿ ಎಂದು ಜಿಲ್ಲಾಧಿಕಾರಿಗಳು ಹೇಳಿದ್ದರು. ಆದರೆ ಇದುವರೆಗೂ ಯಾವುದೇ ನೋಂದಣಿ ಪ್ರಕ್ರಿಯೆ ಆರಂಭವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಹೀಗಾಗಿ ಜಿಲ್ಲಾಧಿಕಾರಿಗಳು ಹಿಂದಿನ ನೋಂದಣಿ ದಿನಾಂಕವನ್ನು ಬಿಟ್ಟು ಮುಂದೆ ಆರಂಭವಾಗುವ ದಿನಾಂಕದಿಂದ 45 ದಿನಗಳ ಕಾಲ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಹಾಗೂ ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ ದರಕ್ಕೆ ರಾಜ್ಯ ಸರ್ಕಾರ ಕ್ವಿಂಟಲ್ ಒಂದಕ್ಕೆ 1000 ರೂಪಾಯಿ ಪ್ರೋತ್ಸಾಹಧನ ನೀಡಿ 1 ಕ್ವಿಂಟಾಲ್ಗೆ 3,389 ರೂಪಾಯಿನಂತೆ ಭತ್ತ ಖರೀದಿಸಬೇಕು ಎಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜೀವನ್ ಮೂರ್ತಿ, ವಿಜಯ್ ಕುಮಾರ್, ಕರಿಬಸಪ್ಪ, ರೇವಣಸಿದ್ದಪ್ಪ, ಮಂಜುನಾಥ್ ಇದ್ದರು. ನಲ್ಲಿ ನಾವು ಭಾಳಷ್ಟು ಹೋರಾಟವನ್ನು ಮಾಡಿದ್ವಿ, ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಅಂತಂದು. ದರ ಕುಸಿತದಿಂದ ರೈತರು ಭಾಳಷ್ಟು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ. ಆಮೇಲೆ ಭಾಳ ಬೆವರು ಸುರಿಸಿ ಭಾಳ ಕಷ್ಟಪಟ್ಟು ನೀರಿಂದ ಕೂಡ ಅಭಾವ ಇತ್ತು ಅವಾಗ. ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಳ್ಳೆ ಬೆಳೆಯನ್ನು ಬೆಳೆದಿದ್ದಾರೆ ರೈತರು. ಅದಕ್ಕೋಸ್ಕರ ಸರ್ಕಾರ ಖರೀದಿ ಕೇಂದ್ರಗಳನ್ನು ತೆರೆದು ರೈತರ ಸಂಕಷ್ಟಕ್ಕೆ ಧಾವಿಸ್ಬೇಕು ಅಂತಂದು ಸಾಕಷ್ಟು ಒತ್ತಾಯವನ್ನು ಮಾಡಿದ್ವಿ. ಆದರೆ ಜಿಲ್ಲಾಧಿಕಾರಿಗಳು ಸಭೆಯನ್ನು ಮಾಡಿದರು, ಘೋಷಣೆ ಮಾಡಿದರು ಖರೀದಿ ಕೇಂದ್ರ ಪ್ರಾರಂಭ ಆಗಿದೆ ಅಂತಂದು. ಆದರೆ ಒಂದು ಕಾಳನ್ನು ಒಂದು ಚೀಲನ್ನು ಕೂಡ ಖರೀದಿ ಮಾಡಲಿಲ್ಲ. ಕೇವಲ ಪ್ರೊಸೀಜರ್ ಲೆಕ್ಕಕ್ಕೆ ಮಾತ್ರ ರೆಕಾರ್ಡ್ ಮಾಡ್ಕೊಂಡು ಅವಧಿನ ಮುಗೀತು. ಆಮೇಲೆ ರೈತರು 1700, 1600 ಈ ಕೆಳಮಟ್ಟಕ್ಕೆ 2000 ಒಳಗೆ ಮಾರಾಟ ಮಾಡಿದರು. ನಾನು ಕೂಡ ಮಾರಾಟ ಮಾಡಿದ್ದು 1800ಕ್ಕೆ. ಅಷ್ಟು ದರ ಕುಸಿತದಿಂದ ರೈತರು ಭಾಳಷ್ಟು ಆರ್ಥಿಕ ಸಂಕಷ್ಟಕ್ಕೀಡಾದರು. ಈ ಬಾರಿ ಹಂಗಾಮು ಒಳ್ಳೆ ಮಳೆ ಬಂದಿದೆ. ಆಮೇಲೆ ಒಳ್ಳೆಯ ಪೈರು ಕೂಡ ಎಲ್ಲ ಕಡೆಗೂ ಚೆನ್ನಾಗದಾವೆ. ಯಾವುದೇ ರೋಗ ರುಜಿನ ಇವತ್ತು ಕೂಡ ಎಲ್ಲಿ ಕಾಣ್ತಾ ಇಲ್ಲ. ಇನ್ನೊಂದು 15-20 ದಿವಸ ಬೇಡ, ಒಂದು ತಿಂಗಳೊಳಗೆ ಭತ್ತದ ಕೊಯ್ಲು ಪ್ರಾರಂಭ ಆಗ್ತದೆ. ಆದರೆ ಮೊನ್ನೆ ಸೆಪ್ಟೆಂಬರ್ 24ರಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಸಭೆ ಮಾಡ್ತಾರೆ. ಆ ಸಭೆಯೊಳಗೆ ತೀರ್ಮಾನ ಮಾಡ್ತಾರೆ ಸೆಪ್ಟೆಂಬರ್ 15ರಿಂದ ನೋಂದಣಿ ಅಂತ. ಅವರು ಸಭೆ ಮಾಡೋದು ಸೆಪ್ಟೆಂಬರ್ 24ಕ್ಕೆ. ಆದರೆ ನೋಂದಣಿ ಪ್ರಾರಂಭ ಆಗಿರೋದು ಟೈಮ್ ಟೇಬಲ್ ಹಾಕೋದು 15/9/2025ರಿಂದ 31/10/2025ರವರೆಗೆ. ಆದ್ರಾತು ಅಂತ ಸುಮ್ಮನಾದರೂ ಕೂಡ ಇವತ್ತಿಗೂ ಕೂಡ ಖರೀದಿ ಕೇಂದ್ರ ಪ್ರಾರಂಭ ಆಗಿಲ್ಲ ಮತ್ತು ಇವತ್ತಿಗೂ ಕೂಡ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ. ಪ್ರತಿ ದಿವಸನೂ ಕೂಡ ನಾವು ಓಡಾಟ ಮಾಡಿದ್ದೀವಿ. ಒಂದು ದಿವಸನೂ ಕೂಡ ನೋಂದಣಿ ಒಬ್ಬ ರೈತರದ್ದು ನೋಂದಣಿ ಆಗಿಲ್ಲ. ಫಸ್ಟ್ ನನ್ನೇ ಮಾಡ್ಕೊಳ್ಳಿ ಅನ್ನೋ ಮಟ್ಟಕ್ಕೂ ನಾವು ಹೋಗಿದ್ವಿ. ಆದರೂ ಕೂಡ ಸಾಫ್ಟ್ವೇರ್ ಡೆವಲಪ್ ಆಗಿಲ್ಲ. ಆಮೇಲೆ ಖರೀದಿ ಕೇಂದ್ರದ ಅಧಿಕಾರಿ ನೇಮಕ ಆಗಿಲ್ಲ. ಆಮೇಲೆ ನಮಗೆ PDS ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮೊಂದು ಕಾರ್ಯಭಾರ ಇದೆ. ನಾವು ಆ ಕೆಲಸ ಮಾಡಲಿಕ್ಕೆ ತಯಾರೇ ಇಲ್ಲ ಅನ್ನೋ ಒಂದು ಮಾತನ್ನು ಆಹಾರ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ. ಅವತ್ತಿನ ಸಭೆಯೊಳಗೆ ಜಿಲ್ಲಾಧಿಕಾರಿಗಳು ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮನ ಖರೀದಿ ಏಜೆನ್ಸಿಯಾಗಿ ನೇಮಕ ಮಾಡಿದ್ದಾರೆ. ಆದರೆ ಇವತ್ತಿಗೂ ಕೂಡ ಅಲ್ಲಿ ಆಹಾರ ಇಲಾಖೆ DDU ಕೂಡ ಇದ್ರ ಬಗ್ಗೆ ಗಮನವನ್ನು ಕೊಡ್ತಾ ಇಲ್ಲ ಮತ್ತು ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಆಗಿರ್ತಕ್ಕಂಥವ್ರು ಕೂಡ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 1,60,000 ಎಕರೆ ಪ್ರದೇಶದೊಳಗೆ ಭತ್ತದ ನಾಟಿ ಆಗಿದೆ. ಸುಮಾರು 4 ಲಕ್ಷಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಭತ್ತದ ಉತ್ಪಾದನೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇಷ್ಟೆಲ್ಲ ಆದರೂ ಕೂಡ ನಾವು ಮೊದಲಿಂದನೂ ಕೂಡ ಒತ್ತಾಯ ಮಾಡಿದರೂ ಕೂಡ ಜಿಲ್ಲಾಧಿಕಾರಿಗಳು ಕಾಟಾಚಾರಕ್ಕೆ ಸಭೆ ಮಾಡೋದು, ಕಾಟಾಚಾರಕ್ಕೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ದೀವಿ ಅಂತಂದು ಹೇಳೋದು. ಆಮೇಲೆ ಯಾವ ರೈತರು ಬಂದು ನಮಗೆ ನೋಂದಣಿ ಮಾಡ್ಕೊಳ್ಳಲಿಲ್ಲ, ಯಾರೂ ಕೂಡ ಖರೀದಿ ಕೇಂದ್ರಕ್ಕೆ ತಂದು ಮಾರಾಟವನ್ನು ಮಾಡಲಿಲ್ಲ ಅಂತಂದು ಕಾರಣ ನೀಡಿ ಪ್ರಕರಣವನ್ನು ಮುಚ್ಚಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ.